ಏನ್ ತಂಡಿ ಏನ್ ತಾನ ಎಲ್ಲರ ಇದನ್ನ ಕುಲಾಯಿ ತಲೆಗೆ ಸ್ಕಾರ್ಪ್ ಇಲ್ದ ಹೊರಗೆ ಬರುವಂಗೆ ಅಲ್ ಬಿಡು. ಏನ್ ತಂಡಿ ಯವ್ವ ಥಂಡಿ ಜಕ್ಕ ಐತಿ ಬಿಡು ಇವತ್ತಂಕರ. ಥಂಡಿ ದಿನ ಹೇಳಂಗಾಗೋದಿಲ್ಲ, ಹೇಳಿಕಂದ್ರೆ ಕೆಲಸ ಸಾಗೋದಿಲ್ಲ. ಪಟ 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 ಹೇಳೋದು, ಹೊಲಕ್ಕ ಪಲಕ್ಕ ಬುತ್ತಿ ಕಟ್ಟೋದೊಂದು ಇರ್ತೈತಿ. ಹೊತ್ತಿ ಈಗ ನೆತ್ತಿಗೆ ಬಂತಂದ್ರೆ ಕೆಲಸ ಸಾಗೋದಿಲ್ಲ. ಬಡ ಬಡ ದೌಡ್ ಎದ್ರನ್ನು ನೋಡಾರ್ದ ಹೊರೆ ಹಾಕವತಿ. ಥಂಡಿ ದಿನಕ್ಕೆ ತಣ್ಣೀರು ಹಿಡಿಯಾಕವಲ್ಲ ಅನಿಸ್ತೈತವ ಯವ್ವ. ರಂಗೋಲಿ ಒಂದು ಹಾಕಿ ಬಡ ಬಡ ಒಳಗೆ ಹೋಗಿ ಯವ್ವ ಸ್ವಲ್ಪ ಚಾ ಮಾಡ್ಕೊಂಡ್ರೆ ಕುಡಿದ್ರತ್ತವ ಯವ್ವ. ಹೆಚ್ಚಿನ ತಂಡಿತ್ತು ಬಿಡು ಎಲ್ಲರ ಇವತ್ತಂಕರ. ನೀ 2 ದಿನ ತಂಡು ಕಮ್ಮಿ ಆದಂಗಾಗಿತ್ತು ನೋಡು. ಇರೋ ದಿನ ನಾವು ಒಂಚೂರು ಒಂದು 5 ನಿಮಿಷ ಲೇಟ್ ಆತಂದ್ರೆ ನಿದ್ದೆ ಹತ್ತು ಮಕ್ಕೊಂಡಾರ ಬಿಡ ಅಂತ ಎಬ್ಬಿಸ್ತಿದ್ರು. ಇವತ್ತು ನಿನ್ನೆ ಅವರು ಊರಿಗೆ ಹೋಗ್ಯಾರ. ಎಚ್ಚರನಾಗಿಲ್ಲ ನೋಡು, 5 ಗಂಟೆ ಆಗೈತಿ ಟೈಮ್. ದಿನ 4-4:30 ಅಂದ್ರೆ ಎದ್ದು ಬಿಡ್ತಿದ್ವಿ. ಮಾಡಕೊತ್ರೆ ಎಷ್ಟೊತ್ತಾಕತಿ. ಆದ್ರೆ ಅವತ್ತು ಹೊತ್ತೆ ಅಂತಂದ್ರೆ ಮತ್ತು ಈ ಗಂಡು ಮಕ್ಳು ಅದ್ರಂದ್ರೆ ಚಹಾ ಕೊಡು, ನೀರು ಕೊಡು, ಮತ್ತು ನಾಷ್ಟ ಮಾಡು, ಅವ್ರು ಕೊಡು, ಬರೀ ಇದಾಗ್ಬಿಡ್ತೈತಿ. ಮ್ಯಾಗಿಂದ ಒಂದು ಅರ್ಧ ಕೆಲಸ ಪಲ್ಯ ಅದು ಮ್ಯಾಗಿಂದ ಒಟ್ಟು ಹೊರಗಿಂದ ಅನ್ನೋದು ಕೆಲಸ ಹಿಂಡುದು ಅದು ಮಾಡ್ಕೊಂಡು ಬಂದ್ರೆ ಎಲ್ಲ ಇದಾಕತೆ. ಏನು 5 ಗಂಟೆ ಆಗೈತೆ ತಗೋ, 8-8:30 ಆಕತಿ. ಬಡ ಬಡ ಮಾಡಿ ಮುಗಿಸಿ ಮತ್ತೇನೈತೆ ಮುಂದಿನ ಕೆಲಸ ನೋಡಿರಾತ. ಎತ್ರೆ ಕಮ್ಲಕ್ಕ? ಹ್ಞೂ ನಾಗಿರ್ತೇವ. ಎದ್ರೆ ನೀವು? ಹ್ಞೂ ಕಮ್ಲಕ್ಕ ಎದ್ವಿ ನೋಡಿ. ಈಗ ಬಾತತ್ನ ಎದ್ದು ಯವ್ವ ಇಲ್ಲಿ ಬಿಡವ. ಇವತ್ತು ಲೇಟ್ ಆಯ್ತು ನೋಡು, 4-4:30 7:15 5 ಗಂಟೆ ಆಯ್ತು ಎದ್ವಿ. ಈಗ ಅಂಗಳ ಕಸ ಹೊಡೋದು, ನೀರು ಹಾಕಿ ರಂಗೋಲಿ ಹಾಕಕತ್ತಿದ್ದೆ. ನೀವು ಹೊರಗೆ ಬಂದು ನೋಡು. ನಿಮ್ದು ಕೆಲಸ? ನಾನು ಈಗ ಎದ್ದೇನೆ ಕಮ್ಲಕ್ಕ. ಈಗ ಒಲೆಯದು ಸಾರಿಸಿ ಬುದಿ ತುಂಬ ಬಂದೆ. ಒಟ್ಟು ಅಂಗಳ ಕಸ ಅದು ಹೊಡೋದು ರಂಗೋಲಿ ಹಾಕಕ್ಕಂತ ಹೊರಗೆ ಬಂದೆ. ನೀ ಕಣ್ಣು ನೋಡುವ. ಚಾ ಇನ್ನೂ ಇಲ್ಲ ಹಂಗಾರೆ? ಇನ್ನೂ ಇಲ್ಲ. ಅಂಗಳ ಬಗ್ಲ ಕಸ ಹೊಡೋದು ರಂಗೋಲಿ ಹಾಕಿದ್ಮ್ಯಾಗ ಚಾ ನೋಡು. ನಿಮ್ದು? ಅದು ಇನ್ನೂ ಇಲ್ಲ ಕಮ್ಲಕ್ಕ. ಇನ್ನೂ ನನ್ನ ಗಂಡ ಮಗ ಎದ್ದಿಲ್ಲ, ಆಮೇಲೆ ಮಾಡ್ಕೋತೀವಿ ನೋಡು. ಹ್ಞೂ ಮಾತು ಹಂಗಾರೆ. ಇವ ಒಲಿ ಜಳಕ್ಕೆ ಒಂದು ಇಟ್ಕೊಂಡ್ರೆ ಸಮಾಧಾನ ಆಗತ್ತೆ ನೋಡಿ. ಕೈ ಕಾಲು ಅನ್ನೋದು ಮರಗಟ್ಟೋಕವು. ತಣ್ಣೀರಾಗ ಕೆಲಸ ಮಾಡ್ಬಿಡ್ತಾವ ಇವ. ಬಿಸಿನೀರು ಇಟ್ಟು ಹೋಗಿ ಕಲ್ಮುರು ತಗೊಳಕಂತ ಅವಸರಕ್ಕೆ ಹಂಗೆ ತಣ್ಣೀರು ತೊಗೊಂಡು ಮಗ ತೊಗೊಂಡ್ಬಿಟ್ನಿವ ಇವ. ನಡಗ ಹತ್ತಂಗೆ ಆಗತ್ತೆ ನೋಡು. ಅದಕ್ಕೆ ಒಲಿ ಮುಂದೆ ಹೊಟ್ಕೊಂಡ್ರೆ ತಂಡರ ಕಡಿಮೆ ಆಕತಿ. ಚಾ ಕಿಟ್ಟೇನಿ. ಗಂಡು ಮಕ್ಳು ಎದ್ರೆ ನಿಂತ್ಲಿನು ಕಿತ್ಲಿಗಾರ ಸೋಸಿ ಇಡ್ತೇನೆ ಬಿಡು. ಆಮೇಲೆ ಹಾಕಿ ಕೊಡಕ್ಕೆ ಬರ್ತೈತಿ. ನೀಲ ಬನ್ನಕ್ಕ ಅರೆ ಚಾ ಕುಡಿನ. ಅಲ್ಲಿ ತಿಕ್ಕೊಂಡೆ ಇದು ನೀರು ಕಾಯಕತ್ತಿದ್ದೆ, ಬಿಸಿನೀರು. ಅದ್ರಲ್ಲಿ ನನ್ನ ಮಗ ತಗೊಂಡಿಲ್ಲ ಇವತ್ತು ನೀರು. ಅದು ತಗೋಬೇಡ, ತಂಪಕತಿ. ಇಲ್ಲಕ್ಕ ನೀನೇ ಬಿಸಿನೀರು ಇಟ್ಟಿದ್ದಲ್ಲಕ್ಕ, ಅದಕ್ಕೆ ಮಗ ತಗೊಂಡೆ. ಇನ್ನೊಂದು 2 ಸರಿಗೆ ಅಷ್ಟು ಬಿಟ್ಟು ಬಂದೇನಕ್ಕ, ಯಾರು ತಗೋತಾರಣ ಅಂತೇಳಿ. ನೀನು ಬಿಸಿನೀರು ತಗೋಬೇಕಿಲ್ಲಕ್ಕ? ಬಿಸಿನೀರು ಇಟ್ಟಿದ್ನೇ ನಿನಗೆ ನನಗೆ ಈ ಗಂಡು ಮಕ್ಳು ಎದ್ನಾಗ ಇಟ್ರಾತಂತ ನಾನು ಬಿಸಿನೀರು ಇಟ್ಟೇನಿಲ್ಲ. ಅವಸರಕ್ಕೆ ಇನ್ನು ಲೇಟ್ ಆಗತ್ತೆ ತಗೋ ಅಂತಂದು ಅವಸರಕ್ಕೆ ಬಡ ಬಡ ತಣ್ಣೀರು ತೊಗೊಂಡು ಮಗ ತೊಗೊಂಡ್ಬಿಟ್ಟೆ. ನೆನಪರಿ ತಣ್ಣೀರು ಹಿಡಿದ್ಬಿಟ್ನೆ. ಎಲ್ಲಿದ್ದು ಬಿಡ ಅಂತಂದು ಇದು ಮಾಡಿದ್ದೆ. ನಡಗೆ ಹತ್ತಂಗತ್ತವ ಇವ. ಅದಕ್ಕೆ ಮತ್ತೆ ಚಾ ಇಟ್ಕೊಂತ ಇಲ್ಲ ಒಲಿ ಜಳಕ್ಕೆ ಕುಂತಿದ್ದು ನೋಡು. ಬಾ ಚಾ ಕುಡಿನ್ ಬಾ. ನಿನ್ನೆ ಅಲ್ಲ ಬಂದಿತ್ತಲ್ಲ ತೊಗೊಂಡಿದ್ದೆ. ಅಲ್ಲ ಜಜ್ಜಿ ಹಾಕಿ ಚಾ ಮಾಡೀನಿ, ಕುಡಿನ್ ಬಾ. ಹ್ಞೂ ಅಕ್ಕ. ಅಂದ್ರೆ ನಮ್ಮ ಗಂಡು ಮಕ್ಳು ಇಬ್ಬರು ಅವ್ರಿಗೂ ಚಾ ಕೊಡ್ಬೇಕು. ಈಗ ಮಕ ತಗೊಳತ್ತಾರಕ್ಕ, ಮಾಮಾರದು ಮಕ ತಗೊಳತ್ತಿದ್ರಕ್ಕ. ಇವರು ಎದ್ದಾರಕ್ಕ. ನಾವು ಕುಡೋದು ಹಾಕಿ ಕೊಡೋನ್ ತಗೋಕ. ಅವ್ರು ಇನ್ನೂ ಹಲ್ ಸಿಕ್ಕದಂಗೆ ಕಾಣೋದಿಲ್ಲ. ಅದನ್ನ ಆತು ಹಂಗಾರ ಚಾ ಕುಡಿನಂತವನು ಇಬ್ರು ಕುದ್ರ. ಇವತ್ತಿನ ಕತೆ ರೀ ಯಾರಿಗೆಲ್ಲ ಇಷ್ಟ ಆಗತ್ತೆ ಕಮೆಂಟ್ ಮೂಲಕ ತಿಳಿಸ್ರಿ. ಚಳಿಗಾಲದಿಂದಾಗ ಹಳ್ಳಿ ಹೆಣ್ಮಕ್ಳ ಜೀವನ ಹೆಂಗಿರ್ತೈತಿ, ಅವ್ರ ದಿನಚರಿ ಹೆಂಗಿರ್ತೈತಿ ಅಂತಂದೆ ನಾನು ಕತೆ ಮೂಲಕ ತಿಳಿಸ್ಬೇಕಂತ ಪ್ರಯತ್ನ ಮಾಡತ್ತೀನಿ ರೀ. 5 ಗಂಟೆಗೆ ಎದ್ವಿ ಅಂದ್ರೆ ತಲೆ ಕಟ್ಟೋದು ಕುಲಾಯಿ ತೆಗಿಯೋಂಗೆ ಇಲ್ಲಿ ನೋಡ್ರಿ. ಸ್ಕಾರ್ಪ್ ಅಷ್ಟು 4:30 ಅಂದ್ರೆ ಎದ್ದು ಬಿಡ್ತೀವಿ ರೀ ಬೆಳಿಗ್ಗೆ. ಈಗ 5 ಗಂಟೆ ಆಗಿತ್ತು ರೀ. ಎದ್ವಿ, ಅಂಗಳ ಬಾಗ್ಲ ಎಲ್ಲ ಆತು, ಮತ್ತು ರಂಗೋಲಿದು ಹಾಕಿ ಬಂದ್ವಿ. ಈಗ ಒಂದಿಟ್ಟು ಹಸೆ ಎಲ್ಲ ಜಜ್ಜಿ ಹಾಕಿ ಚಾ ಮಾಡ್ಕೊಳತ್ತಿದ್ವಿ ರೀ. ನಿಮ್ಮದು ಚಾ ಅದು ಆತನಂತಂದು ಆತ ಅನ್ಕೊಳತ್ತೀನಿ ರೀ. ನಾವು ಈಗ ಕುಡಿಯತ್ತೇವೆ ನೋಡ್ರಿ. ತಲೆಗೆ ಕಟ್ಕೊಂಡು ಅಡ್ಡಾಡುವ ಇವ ಸ್ಕಾರ್ಪ್. ಹೊರಗೆ ಹೋದೆ ಅಂದ್ರೆ ತಂಪೈತಿ. ಹತ್ತಿರ ಇಟ್ಕೋ ಕಿವ್ಯಾಗ. ಇಲ್ಲತ್ತಂದ್ರೆ ಸ್ಕಾರ್ಪ್ ಅದಾವಲ್ಲ ಮೊನ್ನೆ ಪ್ಯಾಟಿಗೆ ಹೋದ ತಂದಿದ್ದು, ಅವ್ನು ಕಟ್ಕೊಂಡು ಹೊರಗೆ ಅಡ್ಡಾಡ ತಂಪೈತಿ. ಹಂಗೆ ಕಿವಿ ಬಚ್ಚೆ ಮಾಡ್ಕೋವ ಇವ ತಂಪು. ಇಲ್ಲಕ್ಕ ಕಟ್ಕೊಂಡಿದ್ದಕ್ಕ, ಈಗ ಒಳ ಬಂದಿಲ್ಲಕ್ಕ, ಅದಕ್ಕೆ ಬಿಚ್ಚಿದೆ. ಇಲ್ಲ ತಗೋರ್ವ ಚಾನ. ಹ್ಞೂ ಅಕ್ಕ. ಇವ ತಂಡಿ ಹೆಚ್ಚಿನ ತಂಡಿ ಇತ್ತು. 2 ದಿನ ಇದ್ದಿದ್ದು ನೋಡಿ ಇವ ತಂಡಿ. ಮತ್ತೆ ಇವತ್ತು ಎಷ್ಟು ತಂದು ಬಿಟ್ಟೈತಿ ಇವ. ಏನು ಶಿವರಾತ್ರಿ ಬರ್ತಾನೆ ಹಿಂಗೆ ನೋಡಕ್ಕ. ಶಿವರಾತ್ರಿ ಬಂತಂದ್ರೆ ಶಿವ 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 ಅನ್ನೋದು ಜಳಕ್ಕೆ ಆ ಶೆಕೆ ತಡೆಯೋಕ್ಕಾಗೋದಿಲ್ಲ. ತಂಡಿ ದಿನಕ್ಕೆ ತಂಡಿ ತಡೆಯೋಕ್ಕಾಗೋದಿಲ್ಲ. ಇವ ಇನ್ನೂ ಎಲ್ಲಿ ಗೋಧಿ ಮತ್ತು ಜೋಳದ ಸುಗ್ಗಿ ಕಡ್ಲಿ ಸುಗ್ಗಿ ಆಗುತ್ತಾನೆ ತಂದಿರೋದು. ಇದು ನಸಕ್ನಾಗ 2-3 ಗಂಟೆಗೆ ಹೋಗ್ತಾರಲ್ಲ ಕೀಳಾಕ. ಹ್ಞೂ ಅಕ್ಕ. ಇನ್ನೂ ಅದು ಸುಗ್ಗಿ ಬಂತಂದ್ರೆ ಇನ್ನೂ ಬರ್ಜಾರಿ ಕೆಲಸ ಆಕವತ್ತವ ನಮ್ಮ. ಹ್ಞೂ ನಮಗೆ ಬ್ಯಾಡ ಅಂತಾರೆ ಅವ್ರು. ಆಳಚ್ ಮಾಡಿಸ್ಲಿ ಬಿಡು ಅಂತಾರೆ. ಏನು ಮನೆಯ ಮಂದಿ ಒಟ್ಟು ಕೂಡಿ ಮಾಡಿದ್ರೆ ದೌಡ್ ಸುಗ್ಗಿ ಮುಗಿತಾವ ಅಂತಂದು ಹೋಗುದ್ವ. ಅವರು ಈಗ ಬಂದ್ರಂದ್ರೆ ನಿಮ್ಮ ಅವರ ಅನ್ನಾರು ಬಂದ್ರಂದ್ರೆ ಅವರು ಚಾಯ್ ಕೊಡೋನಿಲ್ಲ ನೀನು. ನಾನು ಇದನ್ನು ಹಿಂಡ್ಕೊಂಬರ್ತೇನೆ ಹೋಗಿ. ಹಾಲು ಹಿಂಡ್ಕೊಂಬರ್ತೇನೆ ತೋಕ. ಹಿಂಡ್ಕೊಂಬರ್ತೀಯವ? ನಾ ಇದನ್ನು ಹಂಗಾರೆ ಹಿಂಡ್ಕೊಂಬ. ನಾ ಹೋಗಿ ಡೈರೆಕ್ಟ್ ಹಾಕ್ಬರ್ತೇನೆ. ಇದನ್ನು ನಾನು ಸಗಣಿ ಅದು ಬೆಳೆದು ತಿಪ್ಪಿಗಾರ ಹಾಕ್ಬಿಡ್ತಿದ್ದೆ. ಇಲ್ಲಂದ್ರೆ ರೊಟ್ಟಿ ಮಾಡಿಟ್ಟ ಹಕ್ಕಿ ಕೆಲಸ ಮಾಡ್ತೀನಿ ತೋ. ಅಷ್ಟು ಮಾಡೋಣ ತಗೋಕ. ಮೊದಲು ಒಳಗಿನ ಕೆಲಸ ಮುಗಿಸ್ಕೊಂಡ್ವಿ ಅಂದ್ರಕ್ಕ ಆಮೇಲೆ ಹಿಂದಗಡೆ ಹೊರಗಿನ ಕೆಲಸ ಅದು ನೀ ಹಾಕಿ ಅದು ಕೆಲಸ ಮಾಡಕ್ಕೆ ನಾನು ಎಲ್ಲರೂ ಜಾಕ ಮಾಡಿದ್ದು ಅರಿಬಿ ಬಾಂಡೆ ಅದನ್ನು ಮಾಡಿಬಿಡ್ತೇನೆ ಕೆಲಸ ಅದನ್ನು. ಹ್ಞೂ ಅಷ್ಟು ಮಾಡಂಗಾರ. ಇವ್ರು ಗಂಡು ಮಕ್ಕಳು ಡೈರೆಕ್ಟ್ ಆಗಿ ಹೋಗಂದ್ರೆ ಆಗೋದಿಲ್ಲ ಬಿಡ. 9ಕ್ಕೆ 9-9:30 ಅಂದ್ರೆ ಹೋಗಿ ಹಾಕಿ ಬರ್ಬೇಕು. ಮತ್ತು ಕದಾಗ ಹಾಲಿನ ಗಾಡಿ ಬಂದು ಹೋಗ್ತೀರಿ ಹಾಕಿಸ್ಕೊಳಂಗೆ ಇಲ್ಲ ಅವ್ರು. ಹಾಗಾಗಿ ದೌಡ್ ಹೋಗಿ ಬರ್ತೇನೆ, ಹಾಕಿ ಬರ್ತೇನೆ. ಯಾಕೆ ಗಿರ್ಜಿ ಮಗ ಒಮ್ಮೆ ಕೇಳ್ತತಿ ಮಾತು, ಒಮ್ಮೆ ಸಿಗೋದಿಲ್ಲ. ಹಂಗೆ ಹೋಗ್ಕಾನ ಒಲ್ಲೆ ಅನ್ನೋದಿಲ್ಲವ. ತಂಡಿ ದಿನ ಅಲ್ಲ ಮಕ್ಕೊಂಡಿರ್ತಾವ, ದೌಡ್ ಇರೋದಿಲ್ಲ. ನಾನು ಹೋಗಿ ಹಾಕಿ ಬರ್ತೇನೆ ತೋ ಡೈರೆಕ್ಟ್.
ನೋಡು ತಡ್ಯಾಕ ಯಾರ ಹುಡುಗರು ಸಿಕ್ಕರೆ ಕಳ್ಸೋಣಂತ ಅಕ್ಕ. ಇಲ್ಲದಂದ್ರೆ ಹಾಕಿ ಬರಕ್ಕೆ ಬರ್ತೈತೆ ಅಕ್ಕ. ಅಕ್ಕ ನಾನು ಹೋಗಿ ಆಕಳಾದ ಹಿಂಡ್ಕೊಂಬರ್ತೇನಕ್ಕ, ನೀ ರೊಟ್ಟಿ ಅದು ಮಾಡಕ್ಕ ಹಂಗಾರೆ. ಹ್ಞೂ ಆತು ಹೋಗಿ ಹಂಗಾರೆ ನೀ ಹಿಂಡ್ಕೊಂಬಾರ, ನಾನು ಅವ್ರು ಬಂದರೆ ಚಹಾ ಕೊಡ್ತೇನೆ ತೋ. ಏನು ಗುಂಡಿ ತಕ್ಕ ನಿನ್ನೆ ರಾತ್ರಿ ತಿಕ್ಕಿಟ್ಟೆ ನೋಡು, ಚಟ್ನಾಗ ಐತೆ ನೋಡು. ಐತೆನಕ್ಕ ನೀರು ಬಸಾಕಿಟ್ಟಿದ್ದಲ್ಲ ಅಕ್ಕ, ತೋತೀನಿ ಅಕ್ಕಲ್ಲಿ. ಎಲ್ಲಿದ್ದಾರೆ ನೋಡಿ ಇವ್ರು ಇನ್ನೂ ಬರವಲ್ದು ಚಹಾ ಕುಡಿಯಾಕ. ಎತ್ತು ಮೈ ತೊಳಿತಾನೆ ನಾತಿದ್ರೆ ಏನು ತೊಳ್ಕೊತಾನೆ ನಿಂತ್ರೆ ಎತ್ತಿನ ಮೈನ ಮಕ್ಳು ಬಾಯ್ ಆದಂಗಾತು. ಅವ್ರಿಗೆ ಚಹಾ ಕೊಟ್ಟೆ ಉಳ್ಕಿದ ರೊಟ್ಟಿ ಮಾಡ್ತೀನಿ ತಡಿ. ಹೊಳಮಳ ಅಂತ ಇಳುವುದು ಮತ್ತು ಇಡುವುದು ಆಕತಿ, ಅದು ಬೀದಕ್ಕ ಇವತ್ತು ರೊಟ್ಟಿ. ಅವ್ರು ಚಹಾ ಕೊಟ್ಟೆ ರೊಟ್ಟಿ ಮಾಡ್ಕೊತ ಕುಂದಿರ್ತೀನಿ ರೀ. ಕಮಲಾ ರೀ ಚಹಾ ಬಿಸಿಗಿಟ್ಟಿದ್ದು ಹಾಕೊಡ್ಲೇನ? ಇವ ಹಾಕೊಡ. ಎಂತ ತಂಡಿತ್ತೆ ಇವತ್ತು, ಎತ್ತಿನ ಮೈ ತೊಳಕ್ಕೆ ಹೋಗಿದ್ನೆ, ಹಾಗಾಗಿ ಚಹಾ ಕುಡಕ್ಕೆ ಬರೋದು ಲೇಟ್ ಆಯ್ತು ನೋಡು. ಅಲ್ರಿ ಚಹಾ ಕುಡೋದು ಹೋಗ್ಬೇಕಿಲ್ಲ, ಹೊಳಮಳ ಬಿಸಿ ಮಾಡೋದು ನೋಡ್ರಿ. ರೊಟ್ಟಿಗೆ ಹಂಚಿಟ್ಟೇನಿ, ಬಡ ಬಡ ಬರೋರೆಲ್ಲ ಬಿಡಾರಲ್ಲ ನೀವು. ಅಣ್ಣಾರು ಒಂದು 5 ಕೊಟ್ಬಿಟ್ರತ್ತ. ಹಾಕೊಡು ತಂಡೈತಿ. ಬಿಸಿಲು ಬಿದ್ದನೆ ತೊಳಕ್ಕೆ ಬರೋದಿಲ್ಲ, ಈಗೇನು ತಂಪನಾಗ ಅರ್ಜೆಂಟ್ ಇರ್ತದ. ಎತ್ತಿನ ಮೈ ತೊಳೆದು ಆಮೇಲೆ ತೊಳಿತಿದ್ರಿ, ಇಲ್ಲಿ ಬಿಸಿಲು ಇದ್ದಾಗ ಪಾಪಕ್ಕೂ ತಂಡ ನಿಂದಿರ್ಸ್ಕೊಂಡು. ನನ್ನ ಮುಂದೆ ಕೆಲಸ ಐತಲ್ಲಿ ಹೊಲ್ದಾಗ, ಮತ್ತೆ ಇಲ್ಲಿ ತೊಳ್ಕೊಂತ ನೀವು ಬೇಕು ನನಗೀಗ ಅಲ್ಲಿ ಒಯ್ಯಾಕ ಎತ್ತು ಚಕಡಿ ತೊಗೊಂಡು ಹೋಗ್ಬೇಕು ಹೊಲಕ್ಕೆ. ಒಯ್ದಿರೇ ನನಗೆ ಗೊತ್ತು. ಸೋರಿ ಚಾನ ಓಣ ಅನ್ವಲ್ಲಲ್ಲ, ತಡಿ ಅಲ್ಲಿ ಹೋಗಿ ಕೊಟ್ಟು ಬರ್ತೀನಿ. ಬಾರೋ ಚಹಾ ಹಾಕಿಟ್ರ ಅಣ್ಣ, ನಾ ಈಗ ಹೊಲ್ ತಡಿ ಆಮೇಲೆ ಕುಡಿತೀನಿ. ಅಲ್ಲಿ ಅಂತ ಆಮೇಲೆ ಕುಡಿತಾನಂತ ನೋಡ. ಹ್ಞೂ ರೀ ಆತವ್ರಿ. ಬಿಸಿಲು ಬಂದ್ರೆ ಇವತ್ತು ತಂಡು ಬಿಡ್ವಲ್ದು ನೋಡು. ಯಾಕ ಖಾಲಿ ಅದಕ್ಕೆ ಎತ್ತಿ ನಳ ಬಂದ್ರೆ ಇವತ್ತು ಎಮ್ಮಿ ಮೈ ಆಕಳ ಮೈ ತೊಳಿಬೇಕು. ಎತ್ತಿನ ಮೈ ಯಾಕಂದ್ರೆ ಗಂಡು ಮಕ್ಳು ತೊಳಿತಾರ. ನಳ ಬಂದಾಗ ಇವನ್ನ ಇದನ್ನ ಆಕಳ ಎಮ್ಮಿ ಭಾಳ ಹೊಲಸಾಟಾಗ್ಯವ, ಸಗಣ್ಯಾ ಬಿದ್ದು ಉಳ್ಯಾಡ್ತಾವ ನೋಡಂಗ. ಅಕ್ಕಂದು ರೊಟ್ಟಿ ಸ್ವಲ್ಪ ಕಮ್ಮಿ ಆತ, ಮಾಡೋದು ಆತನ ರೊಟ್ಟಿನ. ಅಕ್ಕ ಇಲ್ಲ ಓಕ ಡೈರೆಕ್ಟ್ ಹೋಗಿ ಹಾಲು ಹಾಕಿ ಬರ್ತೇನೆ ನಾನು. ಇದನ್ನ ಬುತ್ತಿ ಗಂಟೆ ಕಟ್ಟಿಟ್ಟೇನೆ ಹೊಲಕ್ಕೆ. ಈಗ ಅನ್ನಾರು ಜಾಕ ಮಾಡಿದ್ರಂದ್ರೆ ಅವ್ರು ನಾಷ್ಟ ಮಾಡಿದ್ಮ್ಯಾಗ ಕೊಟ್ಟು ಕಳಿಸ್ಬೇಕಂತ. ನಿಮ್ಮ ಮಾವ ಹೋದ್ರೆ ಅವ್ರ ದಿನ ಮುಂದೆ ಕೆಲಸ ಐತೆ ನಂದು, ಶರಣುಗೆ ಆಮೇಲೆ ತೊಂಬ ಹಂಗಾರ ಅಂತಂದು ಹೇಳಿದ್ರೆ ಆ ಬುತ್ತಿದು ಕೊಟ್ಟು ಕಳಿಸ್ಬಿಡವ ಅನ್ನಾರಿಗೆ ಇವ್ರಿಗೆ. ಮತ್ತೊಂದು ಇಬ್ಬರು ಕಟ್ಟಂದಿದ್ರೆ 4 ಮಂದಿಗೆ ಬುತ್ತಿ ಕಟ್ಟಿಟ್ಟೇನೆ ನೋಡಿ, ಕೊಟ್ಟು ಕಳ್ಸು. ನಾನು ಹೋಗಿ ಹಾಲು ಹಾಕಿ ಬರ್ತೀನಿ. 9:30 ಮತ್ತು ಹಾಲಿನ ಗಡಿ ಓದ್ತಾರ ಅವ್ರು ಅದಕ್ಕೆ. ಹ್ಞೂ ಕಾತೋಕ ಹಾಕೋದು ಹಾಲು ಹಚ್ಚಿಟ್ಟು ಬಂದಿದ್ದು ಒಲಿ ಮಗ. ಇವು ಉಕ್ಕಿದ್ವೇನಾಗ್ಯೋ ಈಟ್ ಹೋಗಿ ಹಾಲು ಹಾಕೋದು ಲೇಟ್ ಆಗೋಂಗಿಲ್ಲ. ನಾವು ಒದ್ರಾಕೊಂತ ನಿಂತು ಬಿಡ್ತಾವೆ ಡೈರ್ಯಾದಾಗ. ಒಂದಿಷ್ಟು ಗಂಡು ಮಕ್ಳು ಪಟ್ನ ಹೋಗಿ ಗಾಡಿ ತೊಗೊಂಡು ಹಾಕಿ ಬಂದ್ರೆ ಆಗೋದಿಲ್ಲ, ಹೊಲಕ್ಕೆ ಹೋಗ್ಬಿಡ್ತಾರೆ. ಮುಂಜಾನೆ ನಮ್ಗೆ ಓಡಾಟ ಕೆಲಸ ನೋಡು. ಚಹಾ ತಗೊಂಡ್ಲಕ್ಕ ಹತ್ಬೇಕಲ್ಲವ. ಏನ ನೀನು ಬಿಸಿಲು ಬಿದ್ರು ಇನ್ನೂ ತೆಗ್ದಿಲ್ಲಲ್ಲ ಕುಲಾಯಿನ? ನೀನು ಬಿಸಿಲು ಬಿದ್ರೆ ಏನೇ ತಂಡಿಗೇನು ಕಡಿಮೆ ಐತಿ. ಕಾಲು ಕೈ ಏನಾದ್ರು ಮರ್ಗಟ್ಟು ಹೋಗಿ ಬಿಡ ಕಮ್ಲಕ್ಕ. ಈಗ ಬಾಂಡೆ ತಿಕ್ಕಿ ಅರ್ಬಿ ಒಗಣ ಒಗದು ಹಾಕಿದ್ನೆ, ತಂಡ ತಂಗಾತ. ಮುಂಜಾನೆ ಕಟ್ಟೋದಕ್ಕೆ ತೆಗ್ದೇ ಇಲ್ಲ ನಾನು ಇನ್ನೂ ಕುಲಾಯಿ ಇದು ಸ್ಕಾರ್ಪ್ ತಂಡ ಐತಿ. ನಾವು ಮುಂಜಾನೆ ಕಟ್ಕೊಂಡಿದ್ವಿ, ಈಗ ಹೊರಗೆ ಬಿದ್ದೇನೆ ಅದಕ್ಕೆ ತೆಗೆದು ಬಂದು ನೋಡು. ಇಲ್ಲಕ್ಕಲ್ಲವ ಅವಸರ ಐತೆ ನಂದು, ಡೈರೆಕ್ಟ್ ಹಾಲು ಹಾಕಿ ಬರ್ಬೇಕು. ಹೋಗಿ ಬರ್ತೇನೆ ನಾನು. ಆಯ್ತು ಕಮ್ಲಕ್ಕ, ಹೋಗಿ ಬಾ ಪಾಪ, ನಿಮ್ದು ಹೊತ್ತು ಅವಸರ. ಹೋಗಿ ಬಾ ಯಪ್ಪ, ಬಡ ಬಡ ಕ್ಯಾನ್ ಕೊಡೋದನ್ನ ಹಾಲು ಹಾಕಿ ಕೊಟ್ಟಿದ್ದು ಇನ್ನೂ ಕೊಡವಲ್ಲ, ಕೊಡಿಲ್ಲ ಅದನ್ನ. ಏನು ಕೊಡಿದ್ರಿ ಅಮ್ಮಾರ, ನಾಳೆ ದಿನ ಹಾಲು ಹಾಕಕ್ಕೆ ಹೊರಕ್ಕೆ ಹೋಗ್ಬೇಡ ನೋಡ್ರಿ. ನಿಕ್ಕಟ್ಟು ನೀರ್ರಿ ನೋಡ್ರಿ, ಇಲ್ಲಿ ಮಾಪ್ನಾಗ ನೋಡಿ ಬರ್ರಿ, ಇಲ್ಲಿ ಹಾಲಿಂದ ಇದನ್ನ ತೋರಿಸೋದು ಬರೀ ನೀರು. ಯಪ್ಪ ನೀರು ಜಾಸ್ತಿ ಕುಡಿತೈತೆ ಅದು, ಹಂಗಾಗಿ ಹಾಲು ನೀರಾಗಿರ್ಬೇಕು ತಗೋ. ನಾವೇ ನೀರು ಪಾರ ಹಾಕೋದಿಲ್ಪ ಯಪ್ಪ, ಒಂದು ಹನಿ ನೀರು ಹಾಕೋದಿಲ್ಲ ನಾನು. ಯಾರ್ಯಾರು ಹಿಂಗೆ ಇರ್ಬಿಡ್ರಿ ಅಮ್ಮಾರ, ಯಾರು ಗೊತ್ತಿರ್ಲಾರ್ದ್ರೆ ಇದ್ರು ಇದ್ದಿಟ್ಟು ಬಿಡು, ನೀರು ಜಾಸ್ತಿ ಕುಡಿದಕ್ಕೆ ನೀರು ಅದಾವ ಬಿಡು ಹಾಲು ಅಂದಾರ. ನೀವು ನಾಳಿದ್ದ ಗಟ್ಟೆನ ಕೊಡೋಂಗಿದ್ರೆ ಕೊಡ್ರಿ ಹಾಲು, ಇಲ್ಲಿ ತಂದು ಕೊಡಕ್ಕೆ ಹೋಗ್ಬಿಡ್ರಿ, ಮ್ಯಾಗ್ನಾರು ಹೊಳ್ ಕಳಿಸ್ತಾರಲ್ಲ ನಮ್ಗೆ. ಏನಾರು ಹೇಳಿ ಸುಮ್ಮನೆ ಹಾಕನಂದ್ರೆ ಇಲ್ಲಿ ಬಿಡಯಪ್ಪ, ನೋಡು ನಾಳಿದ್ದ ನೋಡು ಚಲೋ ಹಾಕ್ತೀನಿ ತಗೋ ಅನ್ನಾರ. ತಗೋರಿ ಇದನ್ನ. ಹ್ಞೂ ರೀ ತಡ್ರಿ ಹಾಕಿ ಕೊಡ್ತೀನಿ. ನೋಡ್ಪಯಪ್ಪ ನಮಗೆ ಹೆಂಗದಾವು ಕಮಲಕ್ಕರ್, ನಿಮಗೆ ಯಾಕೆ ಅನ್ನಕ್ಕೆ ಹೋಗ್ರಿ ನಾವು? ನೀವು ಪ್ರತಿ ಸತಿ ಚಲೋ ಹಾಕಿ ಹೋಗಿರಿ, ಡೈರೆಕ್ಟ್ ನಾವು ಯಾಕೆ ಅನ್ನಕ್ಕೆ ಹೋಗಿ ನಿಮ್ಗೆ? ಅಮ್ಮಗನ ಜೀವ ತಿಂತೈತ್ರಿ, ದಿನ ಹಾಕಕ್ಕೆ ಬರ್ಬೇಡ ಅಂದ್ರೆ ಹಾಕಿ ಹೋಗ್ಕಳ, ಅದಕ್ಕೆ ಹೇಳ್ಕಶಿನಿ ಆಕಿಗೆ. ಒಟ್ಟು ತಿರ್ಸಷ್ಟಕ್ಕೆ ದಾಳಕ್ಕೆ ಅಮ್ಮ ಹಂಗಾಕಿ. ಅಮ್ಮ ಏನು ಮಾಡು, ಒಬ್ರು ಇದ್ದಂಗೆ ಒಬ್ರು ಇರೋದಿಲ್ಲ. ನೀರು ಯಾಕಂದ್ರೆ ನಮಗೆ ಹೊಳೆ ಕಳಿಸ್ತಾರ, ಇಲ್ಲಿ ಮ್ಯಾನ್ ಯಾರು ತೊಗೊಳೋದಿಲ್ಲ, ನಮಗಲ್ಲೇ ಇದಾಡ್ತಾರ ಅವ್ರು. ಹಂಗಾಗಿ ಹೇಳಿದ್ರಿ, ಇಲ್ಲಿ ಮಾಪ್ನೇ ಬರೀ ನೀರು ತೋರ್ಸಾತತ್ರಿ. ಹೌದು ನಿಮ್ದು, ಮತ್ತು ನಿಮ್ಮ ಕೆಲಸದ ನಿಮ್ಗೆ ಗೊತ್ತು ಬಿಡಪ್ಪ, ನಾವು ಏನು ಹಂಗೆ ಹಾಕಿ ಹೋಗ್ತೀವಿ. ಹ್ಞೂ ಅಮ್ಮ ಚಾ ಆತ್ ನೋಡಿ, ನಿಮ್ದು ಆತ? ನೋಡಿ ಕಮಲಕ್ಕ ಹೊರೆ ಮುಗಿಸ್ಕೊಂಡು ಮತ್ತೆ ಹಾಲೇನು ಡೈರೆಕ್ಟ್ ಹೋಗಿ ಹಾಲು ಹಾಕಿ ಬಂದ್ಲು. ಹಂಗೆ ಇನ್ನೂ ತಂಡೆ ಬಿಡ್ಬೋದು ನೋಡು. ತೀರ್ಜಿ ತಂಡಿ ಬಿಟ್ಟಿಲ್ಲ ಅಲ್ಲ ಇನ್ನೂ ನಿನಗೆ? ತಂಡೆ ಎಲ್ಲಿ ಬಿಡ್ಬೇಕಾ ಕಮಲಕ್ಕ? ನೋಡಲ್ಲಿ ಬಿಸಿಲು ಬಿದ್ದರೂ ತಂಡಿ ಹೋಗಿಲ್ಲ, ಅದಕ್ಕೆ ಇಲ್ಲೇ ಬಿಸಿಲಿಗೆ ಕುಂತ ಬಾಂಡೆ ತಿಕ್ಕಾಕತ್ತೆ ನೋಡು. ಒಟ್ಟು ಕುಂತ್ರೆ ತಂಪಾಗಂಗಿಲ್ಲ ಅಂತೇಳಿ ಇಲ್ಲೇ ಕುಂತ ನೋಡುವ ಬಾಂಡೆ ತಿಕ್ಕೋತ. ಅರೇ ಕಮಲಕ್ಕ ನಿಮ್ಮದು? ಅರೇ ರೊಟ್ಟೆಗೈತೆ ಅಡಿಗೆ ಮಾಡಿ ಬುತ್ತಿ ಅದು ಕಟ್ಟಿಟ್ಟು ಬಂದೇನೆ. ಇವ್ರು ಅಣ್ಣಾರು ಒಯ್ತಾರಂತೆ, ಇವರು ಮೊದಲೇ ಹೋದ್ರು ಕೆಲಸ ಐತಂತಂದು ಹೊಲಕ್ಕೆ ದೌಡ ಹೋದ್ರೆ. ಹಾಗಾಗಿ ರೊಟ್ಟಿ ಅದು ಮಾಡಿದೆ, ನೀಲ ಹಾಲು ಅದು ಹಿಂಡು ಕೊಟ್ಲು. ಇದನ್ನು ಡೈರೆಕ್ಟ್ ಹೋಗಿ ಹಾಕಿ ಬಂದ್ರತಂತ ಹಾಕಕ್ಕೆ ಬಂದು ನೋಡುವ. ಈಗ ಇವತ್ತು ಮಂಜು ಹಾಕಿ ಬರ್ತಿದ್ನವ, ಅದು ದೌಡು ಹೇಳಿಲ್ಲ ಇವತ್ತು. ಇಲ್ಲ ತಂದ್ರೆ ಹೊಕ್ಕಿದ್ನವ. ಹೊಕ್ಕತ್ ಬಿಡವ ಪಾಪ, ಸುಳ್ಳು ಅನ್ನಕ್ಕೆ ಹೋಗ್ಬಾರ್ದು, ತಂಡಿತ್ತಲ್ಲ. ಇನ್ನೇನು ಹುಡುಗನ ಕಳ್ಸೋದು ಬಿಡು ತಂಪನಾಗ ಅಂದೆ. ನಾನು ಬಡ ಬಡ ಕ್ಯಾನಿಗೆ ಹಾಕ್ಕೊಂಡು ಹಾಕಿ ಬಂದು ನೋಡಿ ಡೈರೆಕ್ಟ್ ಹೋಗಿ. ಬಾರ ಕಮ್ಲಕ್ಕ ಚಹಾ ಕುಡಿದೋಗಿ ಅಂತ. ಒಲ್ವ ಚಹಾ ಬೇಡ, ಮುಂಜಾನೆ 2 ಸಲ ಆಗೈತಿ ತಂಪಿಗೆ. ನಾವು ಎಲ್ಲ ಚಹಾ ಕಚ್ಚಿಟ್ಟಿದ್ದೆ, 2 ಸಲ ಆತು ನೋಡೋದು. ಒಮ್ಮೆ ಕುಡಿದು ಮತ್ತೆ ಹೊಳ್ಳಿ ಡೈರೆಕ್ಟ್ ಬರೋ ಮುಂದೆ ಚಹಾ ಕುಡಿದು
ಬಂದು ನೋಡು ನಾನು ನೀಲ ಚಾ ಬಿಸಿ ಮಾಡಿಟ್ಟೆನಕ ಕುಡಿದು ಹೋಗ್ಬಿಡು ತಂಪೈತಿ ಅಂತಂದ್ಲ. ಹಾಗಾಗಿ ರೊಟ್ಟಿ ಅದು ಮಾಡಿ ಮತ್ತೊಂದು ಚಾ ಇನ್ನೊಮ್ಮೆ ಕುಡಿದು ಬಂದು ನೋಡು. ಬರ್ಲಾಕಿರ್ಜಿ ಕೆಲ್ಸ ಮುಗಿದ್ನ ಬಾ. ಹ್ಞೂ ಕಮಲಕ್ಕ ಬರ್ತೇನೆ ತಗೋ, ನಂದು ಅಡಿಗೆದಾಗೈತೆ ಬರ್ತೇನೆ ತಗೋ. ಸಾಲಿ ಹೊತ್ತಾತು ಹೇಳ್ತೇನೆ ಇಲ್ಲ ಮ್ಯಾಲೆ ಇನ್ನು ಹಾಲಿನ ಕ್ಯಾನಿಗೆ ಹೊಸ ಬಿಸಿನೀರು ಹಾಕಿ ತೊಳಿಬೇಕು. ಜಿಬಿಟ ಹೋಗೋದಿಲ್ಲ, ವಾಸನೆನೂ ಹೋಗೋದಿಲ್ಲ ಅದು ಹಾಲಿಂದು. ಅಲ್ಲೇ ತಿಕ್ಕಾಕಿಟ್ಟು ಬಂದೇನು ತಡಿ, ಆಮೇಲೆ ಬಿಸಿನೀರು ಹಾಕಿ ತಿಕ್ಕಿದ್ರಾತು. ಇಲ್ಲ ಹೋಗ್ಬಂದೆ ಯಾಕಂದ್ರೆ ಡೈರೆಕ್ಟ್ ಹೋಗ್ಬಂದಿ ಗದ್ಲೇನು ಇದ್ದಿದ್ದಿಲ್ಲ. ನನ್ನ ಮುಂದೆ ಬೇಕು ಅಮ್ಮಿದ್ಲ ಆಕೆ ಹಾಕಿ ಹೋದ್ಮ್ಯಾಗ ನಂದ ಇತ್ತು ಪಾಳೆ ಹಾಕಿ ಬಂದು ನೋಡು. ಏನು ಕಂಡಾಪಟ್ಟಿ ದೂರ ಐತೆ ಬಿಡೇವ ದಮ್ ಹತ್ತಂಗಕತಿ ಹೋಗ್ಬರ್ರ ಜಗ್ ದೂರ ಆಕತಿ. ಹೋದಕ ಡೈರೆ ಬಾ ದೂರ ಆಕತ್ ನಮ್ಮ ಮನೆಗೆ. ಇದನ್ನ ನೀರು ಕೊಡ್ಲೇನಕ್ಕ ಕುಡಿಯಾಕ ಬ್ಯಾ ಬಿಡೇವ ಥಂಡಿಗೆ ನೀರೇ ಹೋಗೋದಿಲ್ಲ ಬಿಡೇವ, ಥಂಡಿ ಕುಡಿಬೇಕು ಅನ್ಸೋದಿಲ್ಲ. ಬೇಡ ಕುಂದ್ರು ಹೋದ್ರ ಅಣ್ಣಾರ ಬುತ್ತಿ ತೊಗೊಂಡು ಹೋದ್ರೊಡಕ್ಕ. ಈಗ ಬುತ್ತಿ ನೀ ಕಟ್ಟಿಟ್ಟಿದ್ದೆಲ್ಲ ಕೊಟ್ಟು ಕಸಿನಿ, ಈಗ ಅವ್ರು ಹೋದ್ರೆ ನೀ ಬಂದು ನೋಡು. ಹ್ಞೂ ಆತು ಬಿಡು ಹೋದ್ರೆ ನಾಷ್ಟಾದ ಮಾಡಿ ಹೋದ್ರಿಲ್ಲ. ಓಕೆ ನಾಷ್ಟಾದ ಮಾಡಿ ಹೋದ್ರಕ್ಕ ನಾವು ಮಾಡೋಣ ಅಕ್ಕ ನಾಷ್ಟನ. ಇವಾಗ ಮಾಡೋ ನಡಿ, ಹೊತ್ತಾತು ಹೊತ್ತಾಗಕ್ಕೆ ಒಂದು ಟೈಮ್ ಮಾಡೋ ನಡಿ. ಮತ್ತು ಈಗ ಹೊತ್ತು ಪಿಶ್ ನಾಷ್ಟ ಮಾಡಿದ್ರೆ ಮತ್ತೆ ಮಧ್ಯಾಹ್ನ ಊಟ ಹೋಗೋದಿಲ್ಲ. ಮಾಡೋ ನಡಿ ಹಂಗಾರೆ. ಚಳಿಗಾಲದಾಗ ಹೆಣ್ಣು ಮಕ್ಕಳ ದಿನಚರಿ ನೋಡ್ರಿ ನಾವು ದೌಡಿದ್ರು ಹೆಂಗಿರ್ತೈತೆ ಅಂತಂದು ಒಂದು ಸಂಕ್ಷಿಪ್ತ ಕತೆ ಹಾಕೇನ್ರಿ. ಯಾರಿಗೆಲ್ಲ ಇಷ್ಟ ಆಯ್ತು ಕಮೆಂಟ್ ಮೂಲಕ ತಿಳಿಸ್ರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಕಮಲಕ್ಕ ನಮ್ಮನೆ ಕತೆ ರೇಖಾ ಯುಕೆ ಸ್ಟೋರಿ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೀನಿ ರೀ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ. ನಮಸ್ಕಾರ ರೀ.